ಚಿಕನ್ ಕರಿ ಮಾಡೋಣ. ತೊಳೆದಿಟ್ಟಿರೋ ಚಿಕನ್ಗೆ ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು, ಹಾಗೆ ಲೆಮನ್ ಜ್ಯೂಸ್, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಅವರ್ ಫ್ರಿಜ್ಜಲ್ಲಿ ಇಡಿ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಈ ಥರ ಮಾಡೋದ್ರಿಂದ ನಾವು ಕರಿ ಮಾಡುವಾಗ ನಮಗೆ ಇದ್ರದ್ದು ಪೀಸ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಇವಾಗ ನಮಗೆ ಅದು ರೆಸ್ಟ್ ಆಗಿ ಬರೋ ತನಕ ನಮಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ನಿಮ್ಮ ಹತ್ರ ಇರೋ ಸ್ಪೈಸಸ್ನ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಬೇಕು. ಯಾಕಂತಂದರೆ ಇದು ನಮಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ದೇ ಗ್ರೇವಿ ರೂಪದಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಬೇಕಾಗುತ್ತೆ. ಸೊ ಹಾಗೆ ನಾನಿಲ್ಲಿ 2-3 ಹಸಿಮೆಣಸನ್ನ ಹಾಕ್ಕೊಂಡು ಅದ್ರ ಜೊತೆಗೇ ಚೆನ್ನಾಗಿ ಈ ಥರ ಬಾಡಿಸ್ಕೊತಾ ಇದ್ದೇನೆ. ಇನ್ನೂ ಸ್ವಲ್ಪ ಬಾಡಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ಅದೇ ಥರ ಚೆನ್ನಾಗಿ ತಿಕ್ಕಾಗಿ ಗ್ರೇವಿ ಸಿಗುತ್ತೆ. ಇದ್ರ ಜೊತೆಗೇ ಈ ಮೂಮೆಂಟಲ್ಲಿ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಪಾತ್ರೆಯಲ್ಲಿ ಈ ಥರ ಅಂಟ್ಕೊಳ್ಳುತ್ತೆ. ಸೊ ನೋಡಿ ಬೇಕಿದ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಡಿ ಪಾತ್ರೆ ಹಿಡಿದೇ ಇದ್ದಂಗೆ ನಾನಿಲ್ಲಿ ಎಲ್ಲ ಈ ಥರ ಸ್ಪೂನ್ ಇಟ್ಕೊಂಡು ಕೆರೆಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ, ಸಾಕು. ಈಗ ಫಸ್ಟ್ ನಮಗೆ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಧನಿಯಾ ಪುಡಿ ಮೆಣಸಿನ ಪುಡಿಗಿಂತ ಸ್ವಲ್ಪ ತಿಕ್ಕಾಗಿರುತ್ತೆ. ಅದು ಫ್ರೈ ಆಗಿ ಬರ್ಲಿಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಫಸ್ಟ್ ಧನಿಯಾ ಪುಡಿ ಹಾಕ್ಕೊಂಡು ಈ ಥರ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಮೆಣಸಿನ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಮಸಾಲೆ ಯಾವ ಟೈಪಲ್ಲಿ ಬೇಕು ಅಂದರೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನನಗಿಲ್ಲಿ ಚಿಕನ್ಗೆ ಅವಶ್ಯಕತೆ ಇರೋವಂಥ ಮಸಾಲೆಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಜೊತೆ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಸಾಟ್ ಮಾಡ್ಕೊಳ್ಳೋಣ. ಸೊ 2-3 ನಿಮಿಷ ಈ ಥರ ಸಾಟ್ ಮಾಡಿ ಆದಮೇಲೆ 2 ಟೊಮೆಟೊ ಹಣ್ಣು ಏನಿದೆ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಚಿಕ್ಕ ಬೇಕಿದ್ದರೂ ಕಟ್ ಮಾಡಿ ಹಾಕ್ಕೊಳ್ಬೋದು. ಇದನ್ನು ಕೂಡ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಸಾಟ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ನಮಗೆ ಟೊಮೆಟೊ ಏನಿದೆ ಬೇಗ ಇದು ಒಡೆದು ಬೆಂದು ಸಿಗುತ್ತೆ. ಸೊ ಈ ಥರ ಬೇಯಿಸ್ಕೊಂಡು ಒಡೆದಾದ್ಮೇಲೆ ಇವಾಗ ನಾನು ಇಲ್ಲಿ ಆಲೂನ ಹಾಕ್ತಿದ್ದೀನಿ. ಸೊ ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಇಲ್ಲ. ಆಲೂನ ಹಾಕಿ ಅದ್ರ ಜೊತೆಗೇ ಚಿಕನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಅಡಿಗಡೆಯಿಂದ ಮಿಕ್ಸ್ ಮಾಡ್ತಿದ್ದೀನಿ. ಕಚ್ಚಾ ಪಿಚ್ಚ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡಬಾರ್ದು, ಚಿಕನ್ ಒಡೆದೋಗುತ್ತೆ. ಸೊ ಅದಕ್ಕೆ ಅಡಿಗಡೆಯಿಂದ ಹೀಗೆ ಎತ್ತಿ ಮೇಲಕ್ಕೆ ಹಾಕಿದ್ರೆ ನಮಗೆ ಚಿಕನ್ನು ಮಿಕ್ಸ್ ಆಗುತ್ತೆ. ಹಾಗೆ ಚಿಕನ್ ಕೂಡ ಒಡೆದೋಗೋದಿಲ್ಲ ಈ ಥರ ಮಿಕ್ಸ್ ಮಾಡೋದ್ರಿಂದ. ಸೊ ಆಲೂಗಡ್ಡೆ ಯಾಕೆ ಹಾಕೋದು ಅಂತ ಅಂದರೆ ನಮಗೆ ಗ್ರೇವಿ ಚೆನ್ನಾಗಿ ಸಿಗುತ್ತೆ. ಸೊ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ನೀವು ಇದುವರೆಗೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡ್ಬೋದು. ಏನು ಚಿಕನ್ಗೆ ಫ್ಲೇವರ್ ಅಂತನೋ ಆ ಥರ ಏನೂ ವ್ಯತ್ಯಾಸ ಏನೂ ಬರೋದಿಲ್ಲ. ಸೊ ತಿಕ್ಕಾಗಿ ಗ್ರೇವಿ ಸಿಗುತ್ತೆ. ಅಂದರೆ ಟೇಸ್ಟು ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಾಗುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಮುಚ್ಚಿಟ್ಬಿಟ್ಟು ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಸೊ ಬೇಯಿಸ್ಕೊಂಡಿದ್ದೀನಿ 5-10 ನಿಮಿಷ. ಸ್ವಲ್ಪ ನೋಡಿ ಅದರಲ್ಲಿ ಚಿಕನಲ್ಲಿ ಏನಿದೆ ಆ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಬಾಡಿದೆ ಚಿಕನೆಲ್ಲ. ಸೊ ಇವಾಗ ಅಡಿಗಡೆಯಿಂದ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಅಡಿಗಡೆ ಹಿಡಿದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈ ಮೂಮೆಂಟಲ್ಲಿ. ಸೊ ಅವಶ್ಯಕತೆ ಇದ್ದ ನೀರನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಬಿಸಿನೀರು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಿಸಿನೀರನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ನಮಗೆ ಒಂದು 10-15 ನಿಮಿಷ ಚೆನ್ನಾಗಿ ಚಿಕನ್ನ ಬೇಯಿಸಿ ತೆಗೆದ್ರೆ ಆಯಿತು. ಸೊ ಬೇಯಿಸಿ ತೆಗಿಯೋಣ 10-15 ನಿಮಿಷ ತನಕ. ಸೊ ಈಗ ಆಲ್ರೆಡಿ ಆಗಿದೆ 10-15. ಚೆನ್ನಾಗಿ ಬೆಂದು ಕೂಡ ಬಂದಿದೆ. ಒಳ್ಳೆ ಫ್ಲೇವರ್ ಕೂಡ ಬರ್ತಾಯಿದೆ, ಸ್ಮೆಲ್ಲು. ಈ ಥರ ಮಿಕ್ಸ್ ಮಾಡಿಕೊಂಡು ಮಧ್ಯೆ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರಿ ಚಿಕನ್ 15 ನಿಮಿಷದೊಳಗೆ. ಇಲ್ಲಾಂತಂದರೆ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ. ಈಗ ಆಗಿದೆ. ಲಾಸ್ಟಲ್ಲಿ ಧನಿಯಾ ಸೊಪ್ಪು ಏನಿದೆ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿ ಇಟ್ಕೊಳ್ಳೋಣ. ಸೊ ಇಮಿಡಿಯೇಟಾಗಿ ಚಿಕನ್ ಕರಿ ಯೂಸ್ ಮಾಡೋದಕ್ಕಿಂತ ಚಿಕನ್ ಕರಿ ಮಾಡಿ
ತಣ್ಣಗಾದ್ಮೇಲೆ ಯೂಸ್ ಮಾಡೋದ್ರಿಂದ ನಮಗೆ ಗ್ರೇವಿ ಏನಿದೆ ತಿಕ್ಕಾಗಿ ಸಿಗುತ್ತೆ, ಹಾಗೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಒನ್ಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ.